ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ತು ನಾವು ಇರಾವಡ್ಡಿ ಡಾಲ್ಫಿನ್ ಬಗ್ಗೆ ನೋಡೋಣ. ಯಾಕೆ ಇರಾವಡ್ಡಿ ಡಾಲ್ಫಿನ್ ನ್ಯೂಸ್ ಅಲ್ಲಿದೆ ಅಂತ ಅಂದ್ರೆ, ಇತ್ತೀಚೆಗೆ 2 days ಬ್ಯಾಕ್ ಅಂಡರ್ ದ ಪ್ರಾಜೆಕ್ಟ್ ಡಾಲ್ಫಿನ್ ಸೆಕೆಂಡ್ ಡಾಲ್ಫಿನ್ ಸೆನ್ಸಸ್ ಸ್ಟಾರ್ಟ್ ಆಗಿದೆ. ಯುಪಿಯಲ್ಲಿ, ಉತ್ತರ ಪ್ರದೇಶದಲ್ಲಿ ಸೆಕೆಂಡ್ ಡಾಲ್ಫಿನ್ ಸೆನ್ಸಸ್ ಸ್ಟಾರ್ಟ್ ಆಗಿದೆ ಅಂಡರ್ ದ ಪ್ರಾಜೆಕ್ಟ್ ಡಾಲ್ಫಿನ್. ಆ ಪ್ರಾಜೆಕ್ಟ್ ಡಾಲ್ಫಿನ್ ಅಲ್ಲಿ ಇರಾವಡ್ಡಿ ಡಾಲ್ಫಿನ್ ಈ ಸಲ ಸೆನ್ಸಸ್ ಅಲ್ಲಿ ಇದು ಕೂಡ, ಈ ಅನಿಮಲ್ ಕೂಡ ಆಡ್ ಮಾಡಿದ್ದಾರೆ. ಅಂದ್ರೆ ಪ್ರೀವಿಯಸ್ಲಿ ಇರಾವಡ್ಡಿ ಡಾಲ್ಫಿನ್ ಸೆನ್ಸಸ್ ಅಲ್ಲಿ ಎಕ್ಸ್ಕ್ಲೂಡಿಂಗ್ ಇತ್ತು, ಬಟ್ ಈ ವರ್ಷ ಇರಾವಡ್ಡಿ ಡಾಲ್ಫಿನ್ ಎಸ್ಪೆಷಲಿ ಒಡಿಶಾ ಮತ್ತೆ ಸುಂದರ್ಬನ್ಸ್ ಅಲ್ಲಿರುವಂತಹ ಇರಾವಡ್ಡಿ ಡಾಲ್ಫಿನ್ಸ್ ನ ಅವರು ಕೌಂಟ್ ಮಾಡ್ತಾ ಇದ್ದಾರೆ ಸೆನ್ಸಸ್ ಅಲ್ಲಿ. ಅದಕ್ಕೋಸ್ಕರ ಇರಾವಡ್ಡಿ ಡಾಲ್ಫಿನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲಿಂಗ್ ಆಗಿ ನೋಡ್ತಾ ಹೋಗೋಣ. ಇರಾವಡ್ಡಿ ಡಾಲ್ಫಿನ್ ಮೇಜರ್ ಹ್ಯಾಬಿಟೇಟ್ಸ್ 3 rivers ಸೌತ್ ಈಸ್ಟ್ ಏಷ್ಯಾದಲ್ಲಿರುವಂತಹ 3 ನದಿಗಳಲ್ಲಿ ಕಂಡು ಬರುತ್ತೆ. ಆ 3 ನದಿಗಳು ಯಾವ್ಯಾವ್ದಂದ್ರೆ ಇರಾವಡ್ಡಿ, ಮಯನ್ಮಾರ್ ಅಲ್ಲಿರುವಂತಹ ಇರಾವಡ್ಡಿ ರಿವರ್, ಆಮೇಲೆ ಮಹಾಕಮ್ ರಿವರ್ ಎಲ್ಲಿ ಇಂಡೋನೇಷ್ಯಾದಲ್ಲಿ, ಕಾಲಿಮತ್ತನ್ನಲ್ಲಿರುವಂತಹ ಮಹಾಕಮ್ ರಿವರ್, ನೆಕ್ಸ್ಟ್ ಬಂದ್ಬಿಟ್ಟು ಮೆಕಾಂಗ್ ರಿವರ್, ಕಂಬೋಡಿಯಾದಲ್ಲಿರುವಂತಹ ಮೆಕಾಂಗ್ ರಿವರ್. ಈ 3 ಪ್ರದೇಶಗಳಲ್ಲಿ ನಿಮ್ಗೆ ಹೆಚ್ಚಾಗಿ ಇರಾವಡ್ಡಿ ಡಾಲ್ಫಿನ್ ಕಂಡು ಬರುತ್ತೆ. ಎಕ್ಸಾಮ್ ಅಲ್ಲಿ ಅವ್ರು ಅದೇ ಕ್ವಶನ್ ಕೇಳ್ಬೋದು, ಮೇಜರ್ ಆಗಿ ಇರಾವಡ್ಡಿ ಡಾಲ್ಫಿನ್ ಹ್ಯಾಬಿಟೇಟ್ಸ್ ಯಾವ ರಿವರ್ಸ್ ಅಂತ ಕೇಳಿದಾಗ ಯು ಮಸ್ಟ್ ನೋ ದಟ್ ಇರಾವಡ್ಡಿ ರಿವರ್ ಅಂಡ್ ಮಹಾಕಮ್ ರಿವರ್ ಅಂಡ್ ಮೆಕಾಂಗ್ ರಿವರ್. ಅದನ್ನ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಆಗುತ್ತೆ, ಇರಾವಡ್ಡಿ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು. ಇರಾವಡ್ಡಿ ಡಾಲ್ಫಿನ್ ಇಂಡಿಯಾದಲ್ಲಿ ಮೇಜರ್ ಆಗಿ ಚಿಲ್ಕಾ ಲೇಕ್, ಒಡಿಶಾದಲ್ಲಿ ಲೊಕೇಟ್ ಆಗಿರುವಂತಹ ಚಿಲ್ಕಾ ಲೇಕ್ ಅಲ್ಲಿ ಕಂಡು ಬರುತ್ತದೆ, ಮತ್ತು ಸುಂದರ್ಬನ್ ರೀಜನ್ ಅಲ್ಲಿ ಇದು ಕಂಡು ಬರುತ್ತೆ. ಇದು ಇಷ್ಟು ಹ್ಯಾಬಿಟೇಟ್ ಆಫ್ ದಿ ಇರಾವಡ್ಡಿ ಡಾಲ್ಫಿನ್ ಆಯ್ತು. ಮತ್ತೆ ಇರಾವಡ್ಡಿ ಡಾಲ್ಫಿನ್ ಇದು ಉಪ್ಪು ನೀರಲ್ಲಿ ನಿಮ್ಗೆ ಹೆಚ್ಚಾಗಿ ಕಂಡು ಬರುತ್ತೆ. ಉಪ್ಪು ನೀರು ಅಂದ್ರೆ ಸಿಹಿ ನೀರಲ್ಲ, ಉಪ್ಪು ನೀರು. ಇಟ್ ಪ್ರಿಫರ್ಸ್ ದ ಕೋಸ್ಟಲ್ ಏರಿಯಾಸ್ ಅಂಡ್ ಬ್ರಾಕಿಶ್ ವಾಟರ್ at the river mouth and deltas. Do not appear to venture for offshore. Offshore ಗೆ ಇದು ಬರೋದಿಲ್ಲ. ಸೊ ನಿಮ್ಗೆ ಇಲ್ಲಿ ನೆನಪಿರ್ಬೇಕು, ಇದು ಉಪ್ಪು ನೀರಲ್ಲಿ ಸಿಗುತ್ತೆ, ಬ್ರಾಕಿಶ್ ವಾಟರ್ ಅಲ್ಲಿ ಇರುತ್ತೆ, ಡೆಲ್ಟಾದಲ್ಲಿ ಇರುತ್ತೆ, ಮತ್ತೆ ರಿವರ್ ಮೌತ್. ಇದಾದ ನಂತರ ಇನ್ನೊಂದು IUCN ಸ್ಟೇಟಸ್. IUCN ಸ್ಟೇಟಸ್ ಅಲ್ಲಿ ಇದು ಎಂಡೇಂಜರ್ಡ್ ಬರುತ್ತೆ, ವೆರಿ ಇಂಪಾರ್ಟೆಂಟ್, ಎಂಡೇಂಜರ್ಡ್. ಅಂಡ್ WPA ವರ್ಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದು ಶೆಡ್ಯೂಲ್ 1 ಅಲ್ಲಿ ಬರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಅಂಡ್ ಡೆಫಿನೆಟ್ಲಿ ಸೈಟ್ಸ್ ಅಲ್ಲಿ ಫಸ್ಟ್ ಅಪೆಂಡಿಕ್ಸ್ 1 ಅಲ್ಲಿ ಬರುವಂತಹ ಒಂದು ಅನಿಮಲ್. ಇದ್ರದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಡಾಲ್ಫಿನ್, ಗ್ಯಾಂಗ್ಜಿಸ್ ಡಾಲ್ಫಿನ್ ಬಗ್ಗೆ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ ಆನ್ ಇರಾವಡ್ಡಿ ಡಾಲ್ಫಿನ್. ಅದರಲ್ಲಿ 3 ಸ್ಟೇಟ್ಮೆಂಟ್ ನ ಕೊಡಬಹುದು ಅವರು, ಎಂಡೇಂಜರ್ಡ್, IUCN ಸ್ಟೇಟ್ಮೆಂಟ್ ಮತ್ತೆ WPA ಸ್ಟೇಟ್ಮೆಂಟ್. ಅದನ್ನ ಬಿಟ್ರೆ ಸೈಟ್ಸ್ ಸ್ಟೇಟಸ್ ನ ಕೇಳಬಹುದು. ಅದು ಇಲ್ಲ ಅಂತಂದ್ರೆ ಹ್ಯಾಬಿಟೇಟ್ಸ್ ಬಗ್ಗೆನೂ ಕೂಡ ಕ್ವಶನ್ ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಸ್ಮಾಲ್ ಟಾಪಿಕ್, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಇರಾವಡ್ಡಿ ಡಾಲ್ಫಿನ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಂಡ್ ಪ್ಲೀಸ್ ಡೂ ಮೇಕ್ ಅ ನೋಟ್ ಆಫ್ ಇಟ್, ಅಂಡ್ ನಿಮ್ಗೆ ರಿವಿಷನ್ ಟೈಮ್ ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.